ಮೊನ್ನೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ ನೀನ್ ಮಾಂಸಾಹಾರ ತಿನ್ನು, ಏನ್ ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ಕುಡಿ ಕಟ್ಟು ಮಾಡಿಸ್ಕೋಬೇಡ ಅಂತ ನಾವು ಹೇಳಲ್ಲ. ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದನ್ನು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿದಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ, 85% ಹಿಂದೂಗಳಿದ್ರು ಕೂಡ ನೀವು ಗೌಡ ಆಗಿದ್ರಿ. ಸಿದ್ದು ಊಟದ ಮೇಲೆ ಸಿಂಹನ ಪ್ರತಾಪ, ನಾಲಗೆ ತೆವಲಿಗೆ ಮುಸ್ಲಿಂ ಆಚರಣೆ ಅವಹೇಳನ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಬಾಗಲಕೋಟೆಯ ಐಹೊಳೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಳಸಿರುವ ಭಾಷೆ ಕೇವಲ ರಾಜಕೀಯ ವಿರೋಧಿಗೆ ಬಳಸುವ ಭಾಷೆಯಲ್ಲ. ಅದು ಒಬ್ಬ ವ್ಯಕ್ತಿಯ ಆಹಾರದ ಹಕ್ಕು ಮತ್ತು ಧಾರ್ಮಿಕ ವಿಚಾರಗಳ ಮೇಲಿನ ಅನಗತ್ಯ ದಾಳಿಯಾಗಿದೆ. ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಏಕವಚನದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಣ್ಣ ನೀನು ಮಾಂಸನಾದ್ರೂ ತಿನ್ನು, ಸುನ್ನತ್ತಾದ್ರೂ ಮಾಡಿಸ್ಕೊ, ನಮ್ಗೇನು ಅಭ್ಯಂತರ ಇಲ್ಲ ಅಂತ ಟೀಕಿಸುವ ಭರದಲ್ಲಿ ಸುನ್ನತ್ ಎಂಬ ಪದವನ್ನ ಬಳಸಿದ್ದಾರೆ. ಈ ಮಾತುಗಳು ಅವರಲ್ಲಿರುವ ಕೋಮು ದ್ವೇಷವನ್ನ ತೋರಿಸ್ತದೆ. ವಾಸ್ತವದಲ್ಲಿ ಸುನ್ನತ್ ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಒಂದು ಪವಿತ್ರವಾದ ಧಾರ್ಮಿಕ ಆಚರಣೆ. ಅದನ್ನ ಕೀಳು ಮಟ್ಟದಿಂದ ನಿಂದನೆಯಾಗಿ ಅಥವಾ ಅಣಕಿಸುವುದಕ್ಕೆ ಬಳಸೋದು ಒಂದು ಧರ್ಮದ ಸಂಪ್ರದಾಯಕ್ಕೆ ಮಾಡಿದ ಅವಮಾನವೇ ಸರಿ. ಸಾರ್ವಜನಿಕ ವೇದಿಕೆಯಲ್ಲಿ ಇಂತಹ ಧಾರ್ಮಿಕ ಆಚರಣೆಗಳನ್ನ ಹೀಗಳೆಯೋದು ಇವರ ಸಂಕುಚಿತ ಮನಸ್ಥಿತಿಗೆ ದ್ಯೋತಕವಾಗಿದೆ. ಮುಸಲ್ಮಾನರು 15% ಇದನ್ನು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿದಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ನೀವೇನಾಗಿದ್ರು ಹೇಳಿ? ನಿಮ್ಮನ್ನ ಚೆನ್ನಾಗಿ ಗೊತ್ತಿದೆ, 85% ಹಿಂದೂಗಳಿದ್ರು ಕೂಡ ನೀವು ಗೌಡ ಆಗಿದ್ರಿ. ಪ್ರತಾಪ್ ಸಿಂಹ ಅವರೇ, ನೀವು 85% ಹಿಂದೂಗಳು ಮತ್ತು 15% ಮುಸ್ಲಿಮರ ಲೆಕ್ಕಾಚಾರ ಹಾಕ್ತಾ ಕೂತಿದ್ದೀರಿ. ಆದ್ರೆ ನಿಮಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವ 100% ಜನರ ನೋವು ಕಾಣಿಸ್ತಾನೆ ಇಲ್ವಾ? ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಅಭಿವೃದ್ಧಿ ಅಥವಾ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದ ನೀವು ಸಿದ್ದರಾಮಯ್ಯನವರ ಊಟದ ತಟ್ಟೆಯಲ್ಲಿ ರಾಜಕೀಯ ಹುಡುಕ್ತಾ ಇರೋದು ನಿಮ್ಮ ರಾಜಕೀಯ ಹತಾಶೆಯನ್ನ ಎತ್ತಿ ತೋರಿಸ್ತದೆ. ಜನರ ಗಮನವನ್ನ ನೈಜ ಸಮಸ್ಯೆಯಿಂದ ಬೇರೆಡೆಗೆ ಸೆಳೆಯೋದಕ್ಕೆ ಇಂತಹ ವಿವಾದಾತ್ಮಕ ಮತ್ತು ವೈಯಕ್ತಿಕ ನಿಂದನೆಯ ಹಾದಿ ಹಿಡಿದಿರೋದು ಎಷ್ಟು ಸರಿ ಹೇಳಿ? ಧ್ರುವೀಕರಣವನ್ನೇ ಉಸಿರಾಗಿಸಿಕೊಂಡಿರೋ ನೀವು ಈಗ ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿ ನಿಂದಿಸುವ ಮಟ್ಟಕ್ಕೆ ಇಳಿದಿದ್ದೀರಿ. ಗೌಡ್ರು, ಲಿಂಗಾಯತರು, ಕುರುಬರು, ದಲಿತರು ಅಂತ ಜಾತಿಗಳ ಹೆಸರನ್ನ ಎಳೆದು ತಂದು ಹಿಂದೂಗಳು ವಿಭಜನೆಯಾಗಿದ್ದಾರೆ ಅಂತ ಪ್ರಚೋದಿಸ್ತಾ ವಾಸ್ತವದಲ್ಲಿ ಸಮಾಜದಲ್ಲಿ ಒಡಕು ಮೂಡಿಸ್ತಾ ಇರುವ ಕೆಲಸವನ್ನ ನೀವೇ ಮಾಡ್ತಾ ಇದ್ದೀರಿ. ಒಂದು ಸಮುದಾಯದ ಧಾರ್ಮಿಕ ಆಚರಣೆಯನ್ನ ಅಪಹಾಸ್ಯ ಮಾಡುವ ಮೂಲಕ ಸೌಹಾರ್ದತೆಯ ನಾಡಿನಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದೀರಿ. ಪ್ರಜಾಪ್ರಭುತ್ವದಲ್ಲಿ ಸೌಜನ್ಯಯುತ ಟೀಕೆಗಳಿಗೆ ಸ್ಥಾನವಿದೆಯೇ ಹೊರತು ಧಾರ್ಮಿಕ ಸಂಪ್ರದಾಯಗಳನ್ನ ಹೀಯಳಿಸುವುದಕ್ಕಲ್ಲ ಎಂಬ ಕನಿಷ್ಠ ಜ್ಞಾನ ನಿಮ್ಗಿಲ್ವೇ? ಸಿದ್ದರಾಮಯ್ಯನವರು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದು ಅವರ ವೈಯಕ್ತಿಕ ಆಯ್ಕೆ. 10 ವರ್ಷ ಸಂಸದರಾಗಿದ್ದಾಗ ನೀವು ಮಾಡಿದ ಕೆಲಸಗಳ ಬಗ್ಗೆ ಮೊದಲು ರಿಪೋರ್ಟ್ ಕಾರ್ಡ್ ಕೊಡಿ. ಅದನ್ ಬಿಟ್ಟು ಸಾರ್ವಜನಿಕ ವೇದಿಕೆಯಲ್ಲಿ ಇಂತಹ ಮಾತುಗಳನ್ನ ಆಡೋದು ನಿಮ್ಗೆ ಶೋಭೆ ತರೋದಿಲ್ಲ. ನಿಮ್ಮ ಹೆಸರಿಗೆ ತಕ್ಕಂತೆ ಅಭಿವೃದ್ಧಿಯ ವಿಷಯದಲ್ಲಿ ಗರ್ಜಿಸೋದನ್ನ ಬಿಟ್ಟು ಧಾರ್ಮಿಕ ಆಚರಣೆಗಳನ್ನ ಹಿಡಿದು ಇಂತಹ ಚಿಲ್ರೆ ರಾಜಕಾರಣವನ್ನ ಯಾಕೆ ಮಾಡ್ತಿದ್ದೀರಿ? ನಿಮ್ಮ ಈ ಭಾಷೆಯೇ ನಿಮ್ಮ ಸಂಸ್ಕಾರ ಏನು ಅನ್ನೋದನ್ನ ಇಡೀ ನಾಡಿಗೆ ತೋರಿಸ್ಕೊಟ್ಟಿದೆ. ವೀಕ್ಷಕರೇ, ಇದು ಭಾರತದ ರಾಜಕಾರಣದಲ್ಲಿ ಹರಡ್ತಾ ಇರುವ ದ್ವೇಷದ ಭಾಷಣ ಅಥವಾ ಹಗುರ ಮಾತುಗಳ ಒಂದು ಸ್ಪಷ್ಟ ಭಾಗ ಆಗಿದೆ ಅಂತಾನೆ ಹೇಳ್ಬೋದು. ಚುನಾವಣೆ ಹತ್ತಿರ ಬಂದಾಗ್ಲೆಲ್ಲ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಾಗದ ಇವರು ಇಂತಹ ಧಾರ್ಮಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾರೆ. ಈ ಮೂಲಕ ಜನರ ಭಾವನೆಗಳನ್ನ ಕೆರಳಿಸಿ ಮತ ಪಡೆಯೋದು ಇವರ ವೈಯಕ್ತಿಕ ತಂತ್ರವನ್ನ ನಾವು ಪ್ರಶ್ನಿಸಲೇಬೇಕು. ಇದು ಜನರ ಮೂಲಭೂತ ಸಮಸ್ಯೆಗಳಾದ ನಿರುದ್ಯೋಗ ಮತ್ತು ಬಡತನವನ್ನ ಮರೆಮಾಚುವ ಕುತಂತ್ರ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಸಿದ್ದರಾಮಯ್ಯನವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಹಿಂದುಳಿದ ವರ್ಗಗಳ ಪ್ರಬಲ ನಾಯಕ ಮತ್ತು ರಾಜ್ಯದ ಮುಖ್ಯಮಂತ್ರಿ. ಅವರ ವಿರುದ್ಧ ಪ್ರತಾಪ್ ಸಿಂಹ ಬಳಸಿರುವ ಭಾಷೆ ಕೇವಲ ಒಬ್ಬ ವ್ಯಕ್ತಿಗಲ್ಲ, ಬದಲಿಗೆ ಇಡೀ ಸಮಾಜಕ್ಕೆ ಮಾಡಿದ ಅವಮಾನ ಅಂತ
ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕೀಯ ವಿರೋಧ ಇರಲಿ, ಆದ್ರೆ ವೈಯಕ್ತಿಕ ದ್ವೇಷ ಮತ್ತು ಇನ್ನೊಂದು ಧರ್ಮದ ಆಚರಣೆಯ ನಿಂದನೆಗೆ ರಾಜಕಾರಣದಲ್ಲಿ ಸ್ಥಾನವಿರಬಾರದು. ಪ್ರತಾಪ್ ಸಿಂಹ ಅವರು ಕೂಡಲೇ ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಿದೆ. ಟಿಕೆಟ್ ಕೈತಪ್ಪಿದ ನಂತರ ಪ್ರತಾಪ್ ಸಿಂಹ ಅವರು ಕಳೆದು ಹೋದ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳೋದಕ್ಕೆ ಈ ಹಾದಿ ಹಿಡಿದಂತಿದೆ. ಈ ರೀತಿಯ ಹೇಳಿಕೆಗಳನ್ನ ನೀಡುವ ಮೂಲಕ ಹೈಕಮಾಂಡ್ ಅನ್ನ ಮೆಚ್ಚಿಸಬಹುದು ಅನ್ನೋದು ಅವರ ಲೆಕ್ಕಾಚಾರ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಅವರು ಸಾರ್ವಜನಿಕ ಜೀವನದ ಕನಿಷ್ಠ ಶಿಷ್ಟಾಚಾರವನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಇಂತಹ ಮಾತುಗಳು ಸಮಾಜದಲ್ಲಿ ನೆಮ್ಮದಿ ಕೆಡಿಸೋದಲ್ಲದೆ ದೀರ್ಘಕಾಲದ ರಾಜಕಾರಣಕ್ಕೆ ಕೊಡಲಿ ಪೆಟ್ಟು ನೀಡಲಿದೆ ಅನ್ನೋದು ಕಹಿ ಸತ್ಯ. ಪ್ರತಾಪ್ ಸಿಂಹ ಅವರೇ, ನಿಮ್ಮ ಇಂತಹ ಸಂಸ್ಕೃತಿಹೀನ ರಾಜಕಾರಣವನ್ನ ಸಮಾಜ ತಿರಸ್ಕರಿಸುವ ಕಾಲ ಬಂದಿದೆ. ಎಚ್ಚರದಿಂದಿರಿ. ನಮಸ್ಕಾರ.